ಕೆಆರ್ಪೇಟೆಯಲ್ಲಿ ತಡರಾತ್ರಿ ಭಾರೀ ಮಳೆಯಾಗಿದೆ. ಹಾಗಾಗಿ ಬಹಳಷ್ಟು ಅವಾಂತರವೇ ಸೃಷ್ಟಿಯಾಗಿದೆ. ಮಳೆಯ ಅವಾಂತರಕ್ಕೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಕೆರೆಯಂತಾಗಿದೆ. ಪಾರ್ಕಿಂಗ್ನಲ್ಲಿದ್ದಂಥ 20ಕ್ಕೂ ಹೆಚ್ಚು ಬೈಕ್ಗಳು ಮುಳುಗಡೆಯಾಗಿದೆ. ಅಂಗಡಿ, ಹೋಟೆಲ್, ಮಳಿಗೆಗಳಿಗೂ ಕೂಡ ನೀರು ನುಗ್ಗಿದೆ. ನಿಲ್ದಾಣಕ್ಕೆ ಬಸ್ ಪ್ರಯಾಣಿಕರು ಬರಲಾಗುವಂತಹ ಒಂದು ಸ್ಥಿತಿ ಎದುರಾಗಿದೆ. ಚರಂಡಿ ನೀರುಗಳು ಮನೆಗೆ ನುಗ್ಗಿ ಇಡೀ ರಾತ್ರಿ ಜಾಗರಣೆಯನ್ನ ಮಾಡಲಾಗಿರುವಂಥದ್ದು. ಕೆರೆಯಂತಾದ ನಿಲ್ದಾಣದಲ್ಲೇ ಪ್ರಯಾಣಿಕರು ಸಿಲುಕಿದ್ದಾರೆ. ಆ ಪ್ರಯಾಣಿಕರನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ದೋಣಿಯ ಮೂಲಕ ನಿಲ್ದಾಣದಿಂದ ಹೊರ ಕರೆತಂದಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಗಳು. ಮತ್ತೊಂದೆಡೆ ಚರಂಡಿ ನೀರು ಮನೆಗೆ ನುಗ್ಗಿ ಕುಟುಂಬ ಇಡೀ ರಾತ್ರಿ ಜಾಗರಣೆಯನ್ನ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ತಗ್ಗು ಪ್ರದೇಶದಲ್ಲಿ ಮನೆ ನೀರು ಹೊರಗೆ ಹಾಕೋದಕ್ಕೆ ಮನೆಯ ನಿವಾಸಿಗಳು ಪರದಾಟವನ್ನು ಅನುಭವಿಸುತ್ತಾರೆ. ಮಳೆ ನೀರು ಹೋಗೋದಕ್ಕೆ ಸೂಕ್ತ ವ್ಯವಸ್ಥೆಯೇ ಇಲ್ಲದೆ ಅಲ್ಲಿನ ಬಸ್ ನಿಲ್ದಾಣವೂ ಕೂಡ ಕೆರೆಯಂತಾಗಿದೆ. ದೃಶ್ಯಾವಳಿಯಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು ಯಾವ ರೀತಿ ಮಳೆಯಿಂದಾಗಿ ಏನೆಲ್ಲ ಅನಾಹುತಗಳು ಎದುರಾಗಿದೆ ಅಂತ ಹೇಳಿ. 2024ರಲ್ಲಿ ನಾವು ರಿಕ್ವೆಸ್ಟ್ ಮಾಡಿದ್ದು ಪುರಸಭೆಯಿಂದ ಸ್ವಲ್ಪ ದೂರದಲ್ಲೇ ಇರೋದು ಮನೆ. ಡ್ರೈನೇಜ್ ಸಮಸ್ಯೆಯಿಂದಾಗಿ ಒಡನೆ ಚರಂಡಿ ನೀರೆಲ್ಲ ಪೂರ್ತಿ ಮನೆ ಒಳಗೆ ಬರ್ತಾ ಇದೆ. ಈ ಸಮಸ್ಯೆಗೆ ಪರಿಹಾರಕ್ಕೆ ಅಂತಾನೆ ಆ ಡ್ರೈನ್ ಕ್ಲೀನ್ ಮಾಡ್ತೀವಿ ಅಂತ ಬಂದರೂ ಯಾವುದೇ ರೀತಿ ಕ್ಲೀನ್ ಮಾಡಿಲ್ಲ. ದಯವಿಟ್ಟು ಒಂಚೂರು ಡ್ರೈನೇಜ್ಗಳನ್ನ ಕ್ಲೀನ್ ಮಾಡಿದ್ರೆ ಈ ರೀತಿ ಸಮಸ್ಯೆ ಬರಲ್ಲ. ನೀರು ಹೋದರೆ ಮನೆಗೆಲ್ಲ ನೀರು ನುಗ್ಗಲ್ಲ. ದಯವಿಟ್ಟು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ. ರಾಘವೇಂದ್ರ, ಕೆಆರ್ಪೇಟೆಯಲ್ಲಿ ತಡರಾತ್ರಿ ಭಾರೀ ಮಳೆ ಬಂದಿರೋದ್ರಿಂದ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಅದರಲ್ಲೂ ಕೂಡ ಮಳೆಯ ಅವಾಂತರಕ್ಕೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಕೂಡ ಕೆರೆಯಂತಾಗಿದೆ. ಈ ಕುರಿತ ಡೀಟೇಲ್ಸ್. ದಿವ್ಯದಾಸ್, ಏನು ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ಪಟ್ಟಣದಲ್ಲಿ ನಿನ್ನೆ ತಡರಾತ್ರಿ ಧಾರಾಕಾರ ಮಳೆ ಸುರಿದಿರುವಂಥದ್ದು. ಅದರಲ್ಲೂ ಕೂಡ ಏನು ಧಾರಾಕಾರ ಮಳೆ ಸುರಿದ ಕಾರಣದಿಂದ ಏನು ಕೆಆರ್ಪೇಟೆ ಪಟ್ಟಣದ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಜಲಾವೃತವಾಗಿ ಕೆರೆಯಂತಾಗಿತ್ತು. ಈ ಸಂದರ್ಭದಲ್ಲಿ ಏನು ಆ ಒಂದು ನಿಲ್ದಾಣದಲ್ಲಿದ್ದಂತ ಸುಮಾರು 15ಕ್ಕೂ ಹೆಚ್ಚು ಪ್ರಯಾಣಿಕರು ಆ ಒಂದು ಕೆರೆಯಂತಾದಂತ ನಿಲ್ದಾಣದಲ್ಲಿ ಸಿಲುಕಾಕೊಂಡಿದ್ರು. ಈ ಒಂದು ವಿಷಯವನ್ನು ತಿಳಿದಂತಹ ಅಗ್ನಿಶಾಮಕ ಸಿಬ್ಬಂದಿಗಳು ತಡರಾತ್ರಿ ಕೂಡ ಬೋಟ್ನ ಮೂಲಕ ಕಾರ್ಯಾಚರಣೆ ನಡೆಸಿ ಏನು ಅಲ್ಲಿ ನಿಲ್ದಾಣದಲ್ಲಿ ಸಿಲುಕಿದ್ದಂತಹ ಸುಮಾರು 15ಕ್ಕೂ ಹೆಚ್ಚು ಜನ ಪ್ರಯಾಣಿಕರನ್ನ ಈಗ ರಕ್ಷಣೆ ಮಾಡಿ ಅವರನ್ನ ಕರೆತಂದಿದ್ದಾರೆ. ಪ್ರತಿ ಬಾರಿ ಕೂಡ ಮಳೆ ಬಂದಂತ ಸಂದರ್ಭದಲ್ಲಿ ಕೆಆರ್ಪೇಟೆ ಪಟ್ಟಣದ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಕೆರೆಯಂತಾಗುತ್ತೆ. ಯಾಕೆಂದ್ರೆ ಏನು ಕೆಆರ್ಪೇಟೆ ಪಟ್ಟಣದಲ್ಲಿರುವಂತಹ ಈ ಒಂದು ಬಸ್ ನಿಲ್ದಾಣಕ್ಕೆ ಸೂಕ್ತವಾದ ಸಮರ್ಪಕ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಪ್ರತಿ ಬಾರಿ ಈ ತರದ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇರುವಂತದ್ದು. ಇನ್ನು ಈಗಷ್ಟೇ ಕೂಡ ಮಳೆಗಾಲ ಆರಂಭ ಆಗ್ತಿರುವಂತದ್ದು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಳೆಗಾಲ ಆರಂಭ ಆಗಿ ಇಷ್ಟಾದ ಸಂದರ್ಭದಲ್ಲಿ ಇಂತಹ ಅವಘಡ ಮೇಲಿಂದ ಮೇಲೆ ಸಂಭವಿಸ್ತಾ ಇರ್ತವೆ. ಇಷ್ಟೆಲ್ಲ ಅವಘಡಗಳನ್ನ ಗೊತ್ತಿದ್ರು ಕೂಡ ಏನು ಇಷ್ಟ ಸಮಸ್ಯೆ ಇದೆ ಅಂತ ಅನ್ನೋದ್ರು ಕೂಡ ಗಮನ ಕದಿದ್ರು ಕೂಡ ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಸೇರಿದಂತೆ ಅಲ್ಲಿನ ನಿಲ್ದಾಣದ ಅಧಿಕಾರಿಗಳು ಯಾವುದೇ ಒಂದು ಕ್ರಮವನ್ನ ಕೂಡ ಕೈಗೊಂಡಿಲ್ಲ. ಹಾಗಾಗಿ ಜನರು ಕೂಡ ಇದರ ವಿರುದ್ಧ ಹಿಡಿಶಾಪವನ್ನ ಹಾಕ್ತಾರೆ. ಮತ್ತೊಂದೆಡೆ ಏನು ಕೆಆರ್ಪೇಟೆ ಪಟ್ಟಣದಲ್ಲಿ ಧಾರಾಕಾರ ಮಳೆಯಾದ ಕಾರಣದಿಂದ ತಗ್ಗು ಪ್ರದೇಶಗಳಿಗೆ ಏನು ನೀರು ನುಗ್ಗಿ ಅಲ್ಲಿ ಸುಮಾರು 4-5 ಕುಟುಂಬಗಳು ಕೂಡ ಇಡೀ ರಾತ್ರಿ ಕೂಡ ನೀರನ್ನ ಹೊರಹಾಕಲಾಗದೆ ಜಾಗರಣೆ ಮಾಡುವಂತಹ ಘಟನೆಗಳು ಕೂಡ ನಡೆದಿರುವಂತದ್ದು. ಒಟ್ಟಾರೆಯಾಗಿ ಏನು ಆ ಒಂದು ನಿಲ್ದಾಣದ ಸುತ್ತಮುತ್ತ ಇರುವಂತಹ ಒಂದು ತಗ್ಗು ಪ್ರದೇಶಗಳಿಗೆ ಬಹುತೇಕ ಮನೆಗಳಿಗೆ ನೀರು ನುಗ್ಗಿರೋದು ಅಲ್ಲಿನ ಜನರನ್ನ ನಿವಾಸಿಗಳನ್ನ ಕೆಂಗೆಡಿಸಿದೆ. ಅದೇ ರೀತಿಯಾಗಿ ಆ ಒಂದು ನಿಲ್ದಾಣದಲ್ಲಿ ಸುಮಾರು ಏನು ಬೈಕ್ಗಳನ್ನ ನಿಲ್ಲಿಸಲಾಗಿತ್ತು, ಪಾರ್ಕಿಂಗ್ ಲಾಟ್ ಇತ್ತು. ಆ ಪಾರ್ಕಿಂಗ್ ಲಾಟ್ ಬೈಕಲ್ಲೂ ಕೂಡ ಈಗ ಅಲ್ಲಿನ ಏನು ಬೈಕ್ ಇದ್ದಂತ ಎಲ್ಲವೂ ಕೂಡ ಮುಳುಗಡೆ ಆಗಿರುವಂತದ್ದು ಕೂಡ ಕಂಡು ಬಂದಿರುವಂತದ್ದು. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.